JDS ಯಾರು? ನಾನು ಇವತ್ತು JDS ಅಧ್ಯಕ್ಷ ನಾನೇ. ಅಸಮಾನತೆ ಈಗ ಸಮಾನತೆರು ಅಸಮಾನತೆರು ಅಂತ ಉಳಿದಿಲ್ಲ. ಈಗ MLAಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ವಾಪಸ್ ಹೋಗಿ ಗೆಲ್ಲಬೇಕು ಅಂತ ಹೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಈ 17 ಸೀಟು. ಚನ್ನಪಟ್ಟಣ ಪ್ರೂವ್ ಆಯ್ತಲ್ಲ. ಈ 17 ಗೆದ್ದಿರ್ದಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು. ಹೌದೌದು. ನಾನು ಐ ವಾಸ್ ದೇರ್ ಆಸ್ ಎ ಲೀಡರ್. ಟುಡೇ ಆಲ್ಸೋ ಐ ಆಮ್ ದೇರ್, ಟುಮಾರೋ ಆಲ್ಸೋ ದೇರ್. GD ದೇವೇಗೌಡರು ಮಾತಾಡಿದ್ದೀವಿ. ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. GT ದೇವೇಗೌಡರಿಗೆ ಅವ್ರದ್ದೇ ಆದಂಥ ಒಂದು ಫಾಲೋಯಿಂಗ್ ಇದೆ. ಈಗ ಅವರು ಕೂಡ JDS ಕುಮಾರಸ್ವಾಮಿ ಅವ್ರನ್ನ ಹೇಳಲಾರ್ದೆ ಕೇಳಲಾರ್ದೆ ಎಲ್ಲ ನಿರ್ಣಯಗಳನ್ನು ತಗೊಂಡ್ರು. ಈಗ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು. ಈಗ ಈಗಾಗಲೇ ದೂರವಾಣಿ ಮುಖಾಂತರ ಒಂದೆರಡು ಸಲ ಮಾತಾಡಾಗಿದೆ. ಮುಂದೆ ನೋಡೋಣಂತ ಏನಾಗುತ್ತೆ ಅನ್ನಕ್ಕಂಥದ್ದು. ಡೆಫಿನೆಟ್ಲಿ ನ್ಯಾಚುರಲಿ ಸಿಟ್ಟಿಂಗ್ MLA ಇದ್ದಾರೆ. ಬೇರೆ ಶಾಸಕರಿಗೂ ಕೂಡ ಬರ್ತಕ್ಕಂಥದ್ದಕ್ಕೆ ಒಂದು ದಾರಿ ಆಗತ್ತೆ. ಎಲ್ಲಿಗೆ ಪ್ರಯಾಣ ಅಲ್ಲ, ನಮ್ಮ ಮನೆ ನಮ್ಮ ಶಕ್ತಿ ನಾವು ನಿಲ್ತೀವಿ. ಯಾರಿಗಿಲ್ಲ JDS ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. JDS ನಮ್ದು, ಅದನ್ನ JDS ನಾವು ಸ್ಟ್ರಾಂಗ್ ಮಾಡ್ತೀವಿ. ಹೌದೌದು. ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ ಮೂರನೇ ಶಕ್ತಿ ಅಗತ್ಯ ಅನ್ನಕ್ಕಂಥದ್ದನ್ನು ಜನ ಇವತ್ತು ಎತ್ತಿ ಹೇಳ್ತಾ ಇದ್ದಾರೆ. ಸೊ ಆ ಮೂರನೇ ಶಕ್ತಿ ಹೇಗಿರಬೇಕು? ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಬಹುಜನ ಸಮಾಜದವರು, ಸಾಹಿತ್ಯಗಳು ಅನೇಕರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ನೀವು ಮಾಡಿ ಅಂತ. ಅದಕ್ಕೆ ರೂಪ ಏನಿರಬೇಕು? ಅದು JDS ಆಗಿರ್ಬೇಕಾ ಅಥವಾ ಬೇರೆ ಏನಾದರೂ ರೂಪ ಕೊಡ್ಬೇಕಾ? ಅದು ನಾವೇನು ನಮ್ಮ ಜೊತೆಲಿ ಶಾಸಕರು ಸಂಪರ್ಕದಲ್ಲಿದ್ದಾರೋ ಅವ್ರ ಜೊತೆಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.